ಹರಿತ ಮಾಡುವುದು ಕಬ್ಬಿಣವನ್ನು, ಕಬ್ಬಿಣ ಹರಿತ ಮಾಡುವುದು ಕಬ್ಬಿಣವನ್ನು. ಮಿತ್ರನು ಜ್ಞಾನವ ಹೆಚ್ಚಾಗಿ ಹರಿತ ಮಾಡುವನು. ಸ್ನೇಹಿತನೇ, ಓಹೋ ಸ್ನೇಹಿತನೇ, ಸ್ನೇಹಿತನು ನನಗೆ ಸಿಕ್ಕಿದನು. ಸ್ನೇಹಿತನೇ, ಓಹೋ ಸ್ನೇಹಿತನೇ, ಸ್ನೇಹಿತನು ನನಗೆ ಸಿಕ್ಕಿದನು. ಆಹಾ ನನ್ನ ಪ್ರಾಣ ಮಿತ್ರ, ಹೇಳು ಮಿತ್ರ, ಹೇಳು. ನಿನ್ನ ಸ್ನೇಹವು ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷವಾಗುತ್ತಿದೆ. ಹೌದು ಸ್ನೇಹಿತನೇ, ನನಗೂ ಸಂತೋಷ. ನಾವಿಬ್ಬರು ಕರ್ತನ ಬರೋಣವರೆಗೂ ಒಳ್ಳೆ ಸ್ನೇಹಿತರಾಗಿರೋಣ. ಆಯ್ತು ಬಾ, ಫಲಗಳನ್ನು ಭುಜಿಸೋಣ. ಹೌದು ಹೌದು, ನಾವಿಬ್ಬರು ಫಲಹಾರ ತೆಗೆದುಕೊಂಡು ಬಹಳ ದಿವಸಗಳಾಯ್ತು. ಬಾ ಗೆಳೆಯ, ನಾವಿಬ್ಬರು ಹೋಗೋಣ. ವೈಭವ್, ಪಿತಾಜಿ ನನ್ನ ಮುದ್ದು ಕಂದ, ಹೇಳು ನನ್ನ ಮುದ್ದು ಕಂದ. ನನ್ನ ಮುದ್ದು ಮಕ್ಕಳೇ, ನನಗೆ ನೀವು ದೇವರು ಕೊಟ್ಟ ಬಹುಮಾನ. ನಮ್ಮ ವಿಶಾಲ್ ಮಹಾರಾಜರ ಸಾಮ್ರಾಜ್ಯದಲ್ಲಿ ಯಾವ ಕುಟುಂಬದಲ್ಲೂ ಕಣ್ಣೀರಿಲ್ಲ, ದುಃಖವಿಲ್ಲ, ಸಂತೋಷವೇ ಸಂತೋಷ. ಹೌದು ಹೌದು ನನ್ನ ಮಗಳೇ, ನೀನು ಹೇಳುವ ಮಾತು ಎಲ್ಲರೂ ಒಪ್ಪಿಕೊಳ್ಳೋದಕ್ಕೆ ಸಮರ್ಜಿತವಾಗಿದೆ. ಹೌದು ತಾಯಿಯವರೇ, ನನಗೆ ಮಹಾ ಸಂತೋಷವೇ ಸಂತೋಷ. ಅಮ್ಮಣ್ಣಿ, ನಡಿ, ನಾವು ಮಾಡಬೇಕಾದ ಕಾರ್ಯಗಳು ಬಹಳವಿದೆ. ಯಜಮಾನರೇ, ನಿಮ್ಮ ಮಾತಿಗೆ ಹೌದೆಂತಾಗಲಿ ಇಲ್ಲವೆಂತಾಗಲಿ ನಾನು ಎಂದು ಹೇಳುವುದೇ ಇಲ್ಲ. ಆಹಾ, ನನಗೆ ಕೊಟ್ಟಿರುವ ಅಣ್ಣ, ಅತ್ತೆಗೆ, ತಾಯಿ, ಮಕ್ಕಳು ಇವರನ್ನು ಹೊಂದಿರುವ ನಾನು ಎಷ್ಟೋ ಭಾಗ್ಯವಂತಳು, ಧನ್ಯಳಾಗಿದ್ದೇನೆ. ಹೌದು, ನಾವು ಧನ್ಯವಾಗಿರೋದು ನಮ್ಮ ಕುಟುಂಬದಿಂದಲ್ಲ, ಯೇಸುಕ್ರಿಸ್ತನ ಕೃಪೆಯಿಂದಲೂ ವಿಶಾಲ್ ಮಹಾರಾಜನ ದೊಡ್ಡ ಮನಸ್ಸಿನಿಂದಲೂ ನಾವು ಸಂತೋಷವಾಗಿದ್ದೇವೆ. ಹೌದು ತಾಯಿಯವರೇ, ನೀವು ಹೇಳುವುದು ಸತ್ಯವೇ. ಬನ್ನಿ, ನಾವೆಲ್ಲರೂ ಮಾಡಬೇಕಾದ ಕೆಲಸಗಳು ಬಹಳವಿದೆ. ಬನ್ನಿ, ನಡಿ ಹೋಗೋಣ. ಅಪ್ಪಾಜಿಗೂ ನಾನೇ ಹೆಚ್ಚು, ಅಮ್ಮಾಜಿಗೂ ನಾನೇ ಹೆಚ್ಚು. ನೀನೇ ಹೆಚ್ಚಲ್ಲ, ಅದು ನನ್ನ ಅಪ್ಪಾಜಿ ನನ್ನ ಅಮ್ಮಾಜಿ. ನನ್ನ ಅಪ್ಪಾಜಿ ನನ್ನ ಅಮ್ಮಾಜಿ. ನನ್ನ ಅಪ್ಪಾಜಿ ನನ್ನ ಅಮ್ಮಾಜಿ. ನನ್ನ ಅಪ್ಪಾಜಿ ನನ್ನ ಅಮ್ಮಾಜಿ. ನೋಡಿ ಅಪ್ಪಾಜಿ ಅವರೇ, ಈ ಹುಡುಗಿ ಯಾವ ರೀತಿ ಮಾತನಾಡುತ್ತಿದ್ದಾಳೆ. ನೋಡ ಅಮ್ಮಾಜಿ, ಆ ಹುಡುಗ ಯಾವ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ನೀವಿಬ್ಬರು ನನ್ನ ಮಾಣಿಕೆಯರೇ. ನೀವಿಬ್ಬರು ನನಗೆ ಮುತ್ತು ರತ್ನಗಳು. ನಾನೇ ಮುತ್ತು ನಾನೇ ರತ್ನ. ನಾನೇ ಮುತ್ತು ನಾನೇ ರತ್ನ. ಯಾಕೆ ಕಿತ್ತಾಡುತ್ತೀರಾ? ನಾವು ದೇವರ ಮಕ್ಕಳು, ವಿಶಾಲ್ ಮಹಾರಾಜರ ಸಾಮ್ರಾಜ್ಯದಲ್ಲಿದ್ದೀವಿ. ಈ ರೀತಿಯಲ್ಲಿ ಇರಬಾರದು, ರಾಜರಿಗೆ ಘನತೆ ತರುವ ರೀತಿಯಲ್ಲಿ ಇರಬೇಕು. ಸರಿ ಆಯ್ತು. ಬಾಮೆ, ನಾನು ನನ್ನ ಸ್ನೇಹಿತನ ಬಳಿ ಹೋಗಿ ಬರ್ತೀನಿ. ಮಕ್ಕಳು ಜಾಗ್ರತೆ.
ಪ್ರೀತಿಯು ಯೇಸು ಕ್ರಿಸ್ತನ ಕರುಣೆ ಶಾಂತಿಯು ನಿಮ್ಮೆಲ್ಲರೊಂದಿಗೆ ಇರಲಿ. ಮಾತೃಶ್ರೀಯವರೇ, ಸಂತೋಷವೇ, ಕ್ಷೇಮವೇ? ರಾಜ, ನನ್ನ ಪ್ರಿಯ ಮಗನೇ, ದೀರ್ಘಾಯುಷ್ಯನಿಂದ ಚಿರಂಜೀವಿಯಾಗಿರು. ನಾನು ಕ್ಷೇಮವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಕುಳಿತುಕೊಳ್ಳಿ ಮಾತೃಶ್ರೀಯವರೇ, ಕುಳಿತುಕೊಳ್ಳಿ. ರಾಜ, ನನ್ನ ಪ್ರಿಯ ಸ್ನೇಹಿತ. ಗೆಳೆಯ, ನನ್ನ ಪ್ರಿಯ ಸ್ನೇಹಿತ, ನನ್ನ ಆಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಗೆಳೆಯ. ಮಹಾಮಂತ್ರಿಗಳೇ, ಹೇಳಿ ಮಹಾಪ್ರಭುಗಳೇ. ಮತ್ತೇನು ಸುದ್ದಿಗಳು? ಖಜಾಂಚಿಯವರೇ, ನಮ್ಮ ದೇಶದ ವಿಶೇಷತೆಗಳೇನು? ಮಹಾಪ್ರಭುಗಳಿಗೆ ಜಯವಾಗಲಿ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಯವರು ಕಂದಾಯವನ್ನು ಕಟ್ಟುತ್ತಿದ್ದಾರೆ. ಯಾರಿಗೆ ಕಂದಾಯವೋ ಅವರು ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ನಮ್ಮ ವಿಶಾಲ್ ಮಹಾರಾಜನ ಸಾಮ್ರಾಜ್ಯದಲ್ಲಿ ಪ್ರತಿಯೊಂದು ಪ್ರಜೆಗಳಿಂದ ಕೊಡಲ್ಪಡುತ್ತಿದೆ. ಮಹಿಮೆ, ಕರ್ತನಿಗೆ ಮಹಿಮೆ, ಸರ್ವಶಕ್ತನಿಗೆ ಮಹಿಮೆ. ರಾಜ್ಯವು ಪ್ರಭಾವವು ಆತನದೇ. ಗೂಢಾಚಾರವೇ, ಮತ್ತೇನು ಸುದ್ದಿಗಳು? ನಿಧಾನವಾಗಿ ಬನ್ನಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ನಮಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗಿದ್ದು ಕಷ್ಟಪಟ್ಟರು, ನಮಗೆ ಸಂಬಳನೇ ಸಿಗ್ತಾ ಇಲ್ಲ. ಮಹಾರಾಜರೇ, ಬೆಳಗಿನಿಂದ ಸಾಯಂಕಾಲವರೆಗೆ ದುಡಿದರೆ ನಮಗೆ ದುಡ್ಡೇ ಬರ್ತಾ ಇಲ್ಲ. ಮಹಾಮಂತ್ರಿಗಳೇ, ಹೇಳಿ ಮಹಾಪ್ರಭುಗಳೇ. ಕೆಲಸಕ್ಕೆ ಬೇಕಾಗಿರುವ ಸಂಬಳ ಕೊಡುವುದು ಅದು ನ್ಯಾಯವಾಗಿದೆ, ಧರ್ಮವಾಗಿದೆ. ಮಹಾಮಂತ್ರಿಗಳೇ, ತಕ್ಷಣ ವಿಚಾರಿಸಿ ಅವರೊಟ್ಟಿಗೆ ಮಾತನಾಡಿ ಇವರ ಸಂಬಳ ಅವರಿಗೆ ಸಿಗುವಂತೆ ಮಾಡಿರಿ. ಧನ್ಯವಾದ ಮಹಾರಾಜರು. ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಮಹಾಪ್ರಭುಗಳೇ, ನಿಮ್ಮ ಬಳಿಯಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ. ನಿಮ್ಮ ರಾಜ್ಯದಲ್ಲಿರುವ ನಾವು ಧನ್ಯರಾಜವು. ದೇವರಿಗೆ ಮಹಿಮೆ. ಇನ್ನೇನು ಸುದ್ದಿಗಳು ಗೂಢಾಚಾರರೇ?
ಯಜಮಾನರು ಯಾಕೆ ಓಡಿ ಬರುತ್ತಿದ್ದೀರಿ? ಅಮ್ಮಣ್ಣಿ, ನಾನು ನಿನ್ನನ್ನು ಎಷ್ಟೋ ಸಂತೋಷವಾಗಿ ನೋಡಿಕೊಳ್ಳಬೇಕೆಂದು ಇಷ್ಟವುಳ್ಳ ಹೃದಯ ವ್ಯಕ್ತಿಯಾಗಿದ್ದೇನೆ. ಹೌದೇ ಯಜಮಾನರೇ, ಈ ಸತ್ಯವು ನನಗೆ ತಿಳಿದೇ ಇದೆ. ಅದಕ್ಕಾಗಿಯೇ ನಮ್ಮ ಕುಟುಂಬವನ್ನು ಜ್ಞಾನವುಳ್ಳ ಸ್ತ್ರೀಯ ರೀತಿಯಲ್ಲಿ ನಡೆಸಲು ನಾನು ಪ್ರಯಾಸ ಪಡುತ್ತಿದ್ದೇನೆ. ಇಷ್ಟಕ್ಕೂ ನಿಮ್ಮ ಮನೋವೇದನೆ ಏನು? ಅಮ್ಮಣ್ಣಿ, ನಿನಗೆ ವಿಚಾರವನ್ನು ತಿಳಿಸದೆ ನಾನು 1 ಕೋಟಿ ಸಾಲ ಮಾಡಿಬಿಟ್ಟಿದ್ದೀನಿ ಅಮ್ಮಣ್ಣಿ. ಅಯ್ಯೋ ಯಜಮಾನರೇ, ಇಂಥ ಕೆಲಸ ಯಾಕೆ ಮಾಡಿಬಿಟ್ಟಿರಿ? 1 ಕೋಟಿ ಅವಶ್ಯಕತೆ ಇತ್ತೆ? 1 ಕೋಟಿ ಸಾಲ ನಮಗೆ ಬೇಕಿತ್ತೆ? ತೀರಿಸುವ ಮಾರ್ಗವೇ ಇಲ್ಲವೇ? ಅಮ್ಮಣ್ಣಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನಗೆ ಮುತ್ತು, ರತ್ನ, ವಜ್ರ, ವೈಡೂರ್ಯದ ಕೊರತೆ ಆಗಬಾರದೆಂದು ನನ್ನ ಮುದ್ದು ಮಕ್ಕಳಿಗೆ ಚಿನ್ನ, ಬೆಳ್ಳಿ ಎಲ್ಲವನ್ನು ಒದಗಿಸಿಕೊಡಬೇಕೆಂದು ಈ ಕೆಲಸವನ್ನು ಮಾಡಿಬಿಟ್ಟಿದ್ದೇನೆ ಅಮ್ಮಣ್ಣಿ. ಯಜಮಾನರೇ, ನೀವು ಸಾಲ ಮಾಡಿ ನಮ್ಮನ್ನು ಸಂತೋಷವಾಗಿದ್ದೀರಿ ಎಂದು ನಾನು ನಿಮ್ಮನ್ನು ಕೇಳಲಿಲ್ಲವಲ್ಲ. ಯಾಕೆ ಈ ತಪ್ಪು ತೀರ್ಮಾನವನ್ನು ತೆಗೆದುಕೊಂಡಿರಿ? ಅಮ್ಮಣ್ಣಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನಗೇನು ಮಾಡೋದು ನನಗಂತೂ ಗೊತ್ತೇ ಆಗುತ್ತಿಲ್ಲ. ಯಜಮಾನರೇ, ನಾವು ಒಂದು ಕೆಲಸ ಮಾಡೋಣ. ರಾಜನ ಸಾಲವನ್ನು ಕೂಲಿ ಕೆಲಸ ಮಾಡಿ ತೀರಿಸೋಣ. ರಾಜನು ನೀವು ಕೇಳಿದ ತಕ್ಷಣ 1 ಕೋಟಿ ಸಾಲವನ್ನು ಮಂಜೂರು ಮಾಡಿರುವುದು ನಮ್ಮ ರಾಜನ ಮನಸ್ಸು ಎಷ್ಟೊಂದು ವಿಶಾಲವಾಗಿದೆ. ಹೌದು ಅಮ್ಮಣ್ಣಿ, ಹೌದು. ನಮ್ಮ ವಿಶಾಲ್ ಮಹಾರಾಜರ ಮನಸ್ಸು ಬಹಳ ದೊಡ್ಡದು. ಆದರೆ ನಿನ್ನನ್ನು ಕೂಲಿ ಕೆಲಸ ಕಳಿಸುವುದಕ್ಕೆ ನನಗಂತೂ ಇಷ್ಟವಿಲ್ಲ ಅಮ್ಮಣ್ಣಿ. ಹಾಗನ್ನಬೇಡಿ ಯಜಮಾನರೇ, ಸಾಲ ತೆಗೆದುಕೊಳ್ಳುವುದು ಎಷ್ಟು ಮುಖ್ಯವೋ ಹಿಂತಿರುಗಿಸಿಕೊಡುವುದು ಅಷ್ಟೇ ಮುಖ್ಯ. ನನ್ನ ಮಕ್ಕಳು ಕೂಲಿ ಕೆಲಸ ಮಾಡಲು ಸಿದ್ಧವಾಗಿದ್ದೇವೆ. ನನ್ನ ಪುಟ್ಟ ಮಕ್ಕಳ ಕೈಯಲ್ಲಿ ಏನು ಕೆಲಸ ಮಾಡಿಸುತ್ತೀಯಾ ಅಮ್ಮಣ್ಣಿ? ಸಾಧ್ಯವಾದ ಕೆಲಸವನ್ನೇ ಮಾಡಿಸುತ್ತೇನೆ. ಹನಿ ಹನಿ ಕುಡಿದರೆ ಹಳ್ಳ, ಸ್ವಲ್ಪ ಸ್ವಲ್ಪವೇ ಸಾಲವನ್ನು ತೀರಿಸೋಣ. ಸುಗಂಧ ತೈಲಕ್ಕಿಂತಲೂ ವಸ್ತ್ರಾಭರಣಗಳಿಗಿಂತಲೂ ಒಳ್ಳೆ ಹೆಸರು ತೆಗೆದುಕೊಳ್ಳುವುದು ಉತ್ತಮವಾದದ್ದಲ್ಲವೇ? ಅಮ್ಮಣ್ಣಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನಗೆ ನಾನು ಮೋಸ ಮಾಡಿಬಿಟ್ಟೆ ಅಮ್ಮಣ್ಣಿ, ಮೋಸ ಮಾಡಿಬಿಟ್ಟೆ. ಹಾಗನ್ನಬೇಡಿ ಯಜಮಾನರೇ, ನಮ್ಮ ಸಂತೋಷಕ್ಕಾಗಿಯೇ ಮಾಡಿದ್ದೀರಿ. ಆದರೆ ನನಗೆ ತಿಳಿಯಲಿಲ್ಲ. ಇಷ್ಟಕ್ಕೂ ತಾಯಿಯವರಿಗೆ ಈ ವಿಚಾರ ತಿಳಿದಿದೆಯೇ? ಹೌದು ಅಮ್ಮಣ್ಣಿ, ಅವರನ್ನು ತುಂಬಾ ವೇದನೆಯಲ್ಲಿದ್ದಾರೆ. ನನ್ನ ತಂಗಿಯೂ ಸಹ ತುಂಬಾ ದುಃಖದಲ್ಲಿದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ ಅಮ್ಮಣ್ಣಿ. ಅಂದರೆ ಏನು ಯಜಮಾನರೇ? ನಾನು ಸೆರೆಯಾಗಬಹುದು ಅಮ್ಮಣ್ಣಿ. ಅಯ್ಯೋ ಯಜಮಾನರೇ, ನೀವು ಸೆರೆಯಾದರೆ ನನಗೆ ಬಹಳ ವೇದನೆ. ನಾನು ನನ್ನ ಮಕ್ಕಳು ನಿಮ್ಮ ಮುಖವನ್ನು ನೋಡದೆ 1 ದಿನವಾದರೂ ಊಟ ಮಾಡುವುದಿಲ್ಲ, ನಿದ್ರಿಸುವುದಿಲ್ಲ. ನಾನಂತೂ ನಿಮ್ಮನ್ನು ಕ್ಷಣವಾದರೂ ಬಿಟ್ಟು ಬದುಕಲಾರೆ ಯಜಮಾನರೇ. ನೀವು ಬಂದಿಯಾಗುವುದನ್ನು ನೋಡಲಾರೆ ಯಜಮಾನರೇ, ನೋಡಲಾರೆ. ಅಮ್ಮಣ್ಣಿ, ಸದ್ಯಕ್ಕೆ ಸಹಿಸಿಕೋ. ದೇವರು ನಮ್ಮ ಪಕ್ಷವಿದ್ದು ನಮ್ಮ ಪಾಪಗಳನ್ನು ಮನ್ನಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಮ್ಮಣ್ಣಿ. ಯೇಸುವೇ ರಕ್ಷಕನೇ, ಈ ಆಪತ್ತಿನಿಂದ ನಮ್ಮನ್ನು ಬಿಡಿಸು. ನಿಮ್ಮನ್ನೇ ನಂಬಿದ್ದೇವೆ ರಕ್ಷಕನೇ. ನಿಮ್ಮ ಕಾರಾಗೃಹವನ್ನು ಅಲಂಕರಿಸಲು ಕೈದಿಯನ್ನು ಪ್ರಯಾಸಪಟ್ಟು ಹಿಡಿದು ತಂದಿದ್ದೇನೆ. ಓಹೋ, ನೀನೇನ ಕೈದಿ? ನನ್ನ ಕಾರಾಗೃಹದಲ್ಲಿ ಕಾಲು ಹೊಡಿತಿತ್ತು. ಬಾ, ಅಲಂಕರಿಸು ಅಲಂಕರಿಸು. ಅಯ್ಯೋ, ನನ್ನ ಪರಿಸ್ಥಿತಿ ಏನು ಹೀಗಾಯ್ತಲ್ಲ. ನನಗೆ ತುಂಬಾನೇ ದುಃಖವಾಗುತ್ತಿದೆ. ಏನು ಹೇಳ್ಬೇಡ, 1 ಕೋಟಿ ಸಾಲ ತೀರಿಸ್ತೀರಾ? ಇಂಥ ಪರಿಸ್ಥಿತಿ ತಂದಿಕೊಂಡೆ. ನಡಿ ಬಿಡಿ, ನಡಿ, ಹೊಡಿಬೇಡಿ, ನಡಿ ಬಿಡಿ. ಎಲೆ ಸ್ತ್ರೀಯೇ, ಯಾಕೆ ವೇಳೆಯಲ್ಲಿ ಬಂದಿದ್ಯಾ? ಇಲ್ಲಿ ಬಂದಿರೋದು ಕಾರಣವೇನು? ಏನು ವಿಚಾರ? ಜೈ ಸಾಹೇಬರೇ, ಈ ಸಂದರ್ಭದಲ್ಲಿ ನನ್ನ ಪತಿದೇವರು ಸೆರೆಯಾಗಿದ್ದಾರೆ. ಅವರನ್ನು ನೋಡಲು 1 ಅವಕಾಶವನ್ನು ಮಾಡಿಕೊಡಿರಿ. ನಾನು ನಿನಗೆ ಸಮಯವನ್ನು ಅವಕಾಶ ಕೊಡೋದು ನನಗೆ ಇಷ್ಟವಿಲ್ಲ. ಆ ಬಂದಿಯಾಗಿರುವ ಕೈದಿಯ ಹೆಂಡತಿಯ ನೀನು ಮೊದಲು ಹೊರಟೋಗು. ಆಗನ್ನಬೇಡಿ ಜೈ ಸಾಹೇಬರೇ. ನನ್ನ ಪತಿ ದೇವರನ್ನು ನೋಡದೆ ನಾನು ನನ್ನ ಮಕ್ಕಳು 1 ದಿನವಾದರೂ ನಿದ್ರಿಸುವುದಿಲ್ಲ, ಊಟ ಮಾಡುವುದಿಲ್ಲ. ಅವರನ್ನು ನೋಡಲು 1 ಅವಕಾಶವನ್ನು ಮಾಡಿಕೊಡಿರಿ. ದಯವಿಟ್ಟು ನಿಮ್ಮ ಕಾಲ ನೀಡಿದ್ದೇನೆ, 1 ಅವಕಾಶವನ್ನು ಮಾಡಿಕೊಡಿರಿ. ಸರಿ, ಆಯ್ತು, 1 ನಿಮಿಷ ಅವಕಾಶ ಕೊಡುತ್ತೇನೆ. ಹೋಗಿ ಬೇಗ ಮಾತಾಡ್ಸ್ಕೊಂಡು ಬರ್ಬೇಕಂತ ಆಜ್ಞಾಪಿಸುತ್ತೇನೆ.
ಧನ್ಯವಾದಗಳು ಜೈಲ್ ಸಾಹೇಬರೇ. ರಾಜನೇ, ನನ್ನ ಪ್ರೀತಿಯ ಗೆಳೆಯನೇ. ಪ್ರಾಣಮಿತ್ರ, ಕುಳಿತುಕೋ. ಯಾಕೆ ಗೆಳೆಯ ಮನೋವೇದನೆಯಲ್ಲಿ ಕಾಣಿಸುತ್ತಿರುವಿ? ಹೌದು ಗೆಳೆಯ, ನನ್ನ ಹೃದಯದ ಮಾತು ನಿನ್ನ ಬಳಿ ಹೊರತು ಇನ್ಯಾರ ಬಳಿ ಹೇಳಿಕೊಳ್ಳಬಲ್ಲೆ? ನಿನ್ನ ಆಸ್ಥಾನದಲ್ಲಿ ನಾನು ಸಂತೋಷ ನೋಡಿದೆ. ಏನು ಗೆಳೆಯ ಆ ವೇದನೆ, ನನಗೆ ತಿಳಿಸಲಾರೆಯ? ಹೌದು ಗೆಳೆಯ, ನನ್ನ ಮನಸ್ಸಿನಲ್ಲಿ ತುಂಬಾ ವೇದನೆ ಆಗಿದೆ. ನನ್ನ ಬಳಿ 1 ಕೋಟಿ ಸಾಲ ಮಾಡಿದ ವ್ಯಕ್ತಿ ತೀರಿಸಲಾರದೆ ಇರುವುದೇ ನನ್ನ ವೇದನೆಯಾಗಿದೆ. ರಾಜನೇ, ಇದಕ್ಕೆ ಮಾರ್ಗವೇನು, ಪರಿಹಾರವೇನು? ಆ ಕೈದಿ ಬಂಧಿಸಲ್ಪಟ್ಟರೆ ಶಿಕ್ಷಿಸಲ್ಪಡುತ್ತಾನೆ. ಆ ಶಿಕ್ಷೆ ನನ್ನ ವೇದನೆ ಆಗಿದೆ. ಅವನ ಹೆಂಡತಿ ಮಕ್ಕಳು ಬೀದಿ ಪಾಲಾಗುವರಲ್ಲವೇ, ಅದು ನನ್ನ ವೇದನೆ ಆಗಿದೆ. ಈ ವಿಚಾರ ಅವರಿಗೆ ತಿಳಿದರೆ ಎಷ್ಟು ನೋವಾಗಬಹುದು. ಒಬ್ಬ ಪಾಪಿಯಿಂದ ಅನೇಕ ಶುಭಗಳು ಹಾಳಾಗುತ್ತದೆ. ರಾಜನಿಗೆ ಧರ್ಮವಲ್ಲವೇ ಶಿಕ್ಷಿಸುವುದು? ತಪ್ಪಿದಸ್ತನನ್ನು ಬಂಧಿಸುವುದು ಇದು ಧರ್ಮವಲ್ಲವೇ? ಈ ವಿಚಾರಕ್ಕೆ ಮನೋವೇದನೆ ಏತಕ್ಕೆ ರಾಜ? ಗೆಳೆಯ, ಒಬ್ಬ ಕೈದಿ ಶಿಕ್ಷಿಸ ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು, ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು, ವಾಕ್ಯವೆಂಬ ಮೇವನ್ನು ತಿನ್ನುತ್ತಿದೆ. ಕರ್ತನಾದ ಯೇಸುವೆ ಪೋಷಕನು, ಕುರುಬಾನಾದ ನನ್ನೇಸುವು, ಕುರುಬಾನಾದ ನನ್ ರಕ್ಷಕ, ಕುರುಬಾನಾದ ನನ್ನೇಸುವು, ಕುರುಬಾನಾದ ನನ್ ರಕ್ಷಕ. ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು.
ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು ಏಸಯ್ಯ ಹತ್ತಿರ ಇರುವಾಗ ನಾನು ಯಾವ ಕೇಡಿಗೂ ಎಂದು ಹೆದರೇನು ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು ನಿಶ್ಚಯವಾಗಿ ನನ್ ಜೀವ ಮಾನವೆಲ್ಲ ನಿಶ್ಚಯವಾಗಿ ನನ್ ಜೀವ ಮಾನವೆಲ್ಲ ಶುಭವೂ ಕೃಪೆಯು ನನ್ ಹಿಂದೆ ಬಾರುವುದು ಸದಾ ಕಾಲ ಕರ್ತನ ಮಂದಿರದಲ್ಲಿಯೇ ನಿತ್ಯ ನಿರಂತರವಾಗಿ ವಾಸಿಸುವೆ ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು ವಾಕ್ಯವೆಂಬ ಮೇವನ್ನು ತಿನ್ನುತ್ತಿದೆ ಕರ್ತನಾದ ಯೇಸುವೆ ಪೋಷಕನು ಕುರುಬಾನಾದ ನನ್ನೇಸುವು ಕುರುಬಾನಾದ ನನ್ ರಕ್ಷಕ ಕುರುಬಾನಾದ ನನ್ನೇಸುವು ಕುರುಬಾನಾದ ನನ್ ರಕ್ಷಕ ಸಭೆಯೆಂಬ ತೋಟದಲ್ಲಿ ಆತ್ಮವೆಂಬ ಕುರಿ ಮರಿಯು
ಏನ್ ಸಂತೋಷ ಇದೆಯೇ? ಈ ಸಂತೋಷಕ್ಕೆ ಏನು ಕಾರಣ? ನಾನು ಕೈದಿಯೂ ಅಲ್ಲ, ಅಪರಾಧಿಯೂ ಅಲ್ಲ, ನನಗೆ ಕ್ಷಮೆ ಸಿಕ್ಕಿತು. ನೀನು ಕೈದಿಯೇ, ನೀನು ಅಪರಾಧಿಯೇ? ಇಲ್ಲ, ಖಂಡಿತವಾಗೂ ಅಲ್ಲ. ನನಗೆ ವಿಶಾಲ್ ಮಹಾರಾಜರು ಕ್ಷಮೆ ಕೊಟ್ಟಿದ್ದರು. ಹೌದೇ? ಕ್ಷಮೆ ಸಿಕ್ಕಿತೆ? ಹೌದು. ನೀವು ನನ್ನ ಹೆಂಡತಿ ಬಳಿ ಮಾತನಾಡಲು ಬಿಟ್ಟಿರ್ಲಿಲ್ವಲ್ಲ, ಅದಕ್ಕೆ ನನ್ನ ವಿಶಾಲ್ ಮಹಾರಾಜರು ನನ್ನನ್ನು ಕ್ಷಮಿಸಿ ಬಿಟ್ಟರು. ಹೌದೌದು. ಇವಾಗ ಹೋಗಿ ಸಂತೋಷವಾಗಿ ಮಾತಾಡಿಕೋ. ನಿನ್ಗೊಂದು ಕಾಲ, ನನ್ಗೊಂದು ಕಾಲ. ನಿಮ್ಮ ಕಾಲವೂ ಮುಗೀತು, ನನ್ನ ಕಾಲವೂ ಮುಗೀತು. ನಿಮ್ಮ ಅವಶ್ಯಕತೆ ನನಗಂತೂ ಇಲ್ಲ. ಇಲ್ಲ, ನೋಡೋಣ. ಈ ಮನುಷ್ಯನಲ್ಲಿ ಕ್ಷಮಾಜ್ಞೆ ಸಿಕ್ಕಿದ ನಂತರ ಒಂದು ಸ್ವಲ್ಪವೂ ತಗ್ಗಿಸುವಿಕೆನೇ ಇಲ್ಲ. ಪುನಃ ಪರಿಸ್ಥಿತಿ ಏನಾಗ್ಬಹುದು? ನೋಡೋಣ. ಕಷ್ಟದಲ್ಲಿ ದುಃಖದಲ್ಲಿ ಸಾಗುತ್ತಿರುವೆ, ನೋವಿನಲ್ಲೂ ಹಿಂಸೆಯಲ್ಲಿ ನರಳುತ್ತಿರುವೆ. ಏನಾಯ್ತು ಕಾಂತ? ಏನಂತ ಹೇಳಲಿ ಬಾಮೆ? ಏನು ಮಾಡಿದೆ? ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು. ಏನೆಂದು ಹೇಳಬಹುದಲ್ಲವೇ? 100 ರೂಪಾಯಿ ಸಾಲ ಮಾಡಿ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ. ಅಯ್ಯೋ, 100 ರೂಪಾಯಿ ಸಾಲವೇ? ಅದು ನಮಗೆ ಅವಶ್ಯಕತೆಯೇ. ಪರಲೋಕದ ದೇವರು ನಮಗೆ ಬೇಕಾಗಿರೋದನ್ನೆಲ್ಲ ಅನುಗ್ರಹಿಸಿದ್ದಾರೆ. ಈ 100 ರೂಪಾಯಿ ಸಾಲ ನಮಗೆ ಅವಶ್ಯಕತೆಯೇ? ಏನು ಕಾಂತ, ಎಂತ ಕೆಲಸ ಮಾಡಿಬಿಟ್ಟೆ? ನಿನ್ನಿಂದ ನಾವು ಗುಲಾಮರಾಗಬೇಕೆ? ಅಂತ ಪರಿಸ್ಥಿತಿಗೆ ಬಿಡೋದಿಲ್ಲ ಬಾಮಿ, ನಿಜವಾಗೂ ಬಿಡೋದಿಲ್ಲ. ಅಯ್ಯೋ, ಎಂತ ಕೆಲಸ ಇದು? ನನ್ನ ದೇವರೇ, ನನ್ನ ಕರ್ತನೆ, ನನ್ನ ದಯವಿಟ್ಟು ನನ್ನ ಕ್ಷಮಿಸು. ನ್ಯಾಯ ಸ್ವಲ್ಪ ಅಂತರ, ಸತ್ಯ ಎಳ್ಳಷ್ಟು ಅಂತರ. ನ್ಯಾಯ ಸತ್ಯ ನಿಜವಾಗಿ ಯೇಸುವಲ್ಲಿ ಅಡಗಿದೆ ಎಂದು ತಿಳಿದುಕೋ. ಯೇಸುವಲ್ಲಿ ಅಡಗಿದೆ ಎಂದು ತಿಳಿದುಕೋ. ನ್ಯಾಯ ಸ್ವಲ್ಪ ಅಂತರ, ಸತ್ಯ ಎಳ್ಳಷ್ಟು ಅಂತರ. ಆಲೋಚನೆ ಹೇಗಿದೆ?
ನನ್ನನ್ನು ಹಿಡಿದಿದೆ. ಎಲ್ಲಿಗೆ ಪಯಣವೋ ಎಲ್ಲಿಗೆ ಅಂತ್ಯವು ಸೇರುವೆ. ಕೈಯಲ್ಲಿ ಏನಿದೆ ಪ್ರತಿದಿನ ಏನನ್ನು ಹಿಡಿದಿದೆ. ಎಲ್ಲಿಗೆ ಪಯಣವೋ ಎಲ್ಲಿಗೆ ಅಂತ್ಯವು ಸೇರುವೆ. ಪರಲೋಕವ ಪಾತಾಳವ ಸ್ವರ್ಗವ ಗಮನಿಸು ಗಮನಿಸು ಗಮನಿಸು. ನ್ಯಾಯ ನ್ಯಾಯ ಸ್ವಲ್ಪ ಅಂತರ, ಸತ್ಯ ಸತ್ಯ ಎಳ್ಳಷ್ಟು ಅಂತರ. ನ್ಯಾಯ ಸತ್ಯ ನಿಜವಾಗಿ ಯೇಸುವಲ್ಲಿ ಅಡಗಿದೆ ಎಂದು ತಿಳಿದುಕೋ. ಯೇಸುವಲ್ಲಿ ಅಡಗಿದೆ ಎಂದು ತಿಳಿದುಕೋ. ನ್ಯಾಯ ನ್ಯಾಯ ಸ್ವಲ್ಪ ಅಂತರ, ಸತ್ಯ ಸತ್ಯ ಎಳ್ಳಷ್ಟು ಅಂತರ. ಕೆಲಸ ಆಗೋಯ್ತಲ್ಲ. ಏನಾಯ್ತು ಸೈನಿಕರೇ, ಏನಾಯ್ತು? ನನ್ನ ದುಃಖವನ್ನು ಹೇಗೆ ಹೇಳಲಿ ಸೈನಿಕರೇ, ಹೇಗೆ ಹೇಳಲಿ? ಹೇಗೆ ನಿಮಗೆ ಬಹುಮಾನ ಸಿಗಲಿಲ್ಲವೇ? ಬಹುಮಾನಗಳು ಎಷ್ಟೊಂದಿವೆ. ನಮ್ಮ ಮಿಷನ್ ಮಹಾರಾಜನ ಸಾಮ್ರಾಜ್ಯದಲ್ಲಿ ಬಹುಮಾನಗಳಿಗೆ ಏನು ಕೊರತೆ? ಆದ್ಯತೆಗೆ ಕೊರತೆ ಆಯಿತೆ. ಹೌದು ಹೌದು. ಏನಾಯಿತು ಏನಾಯಿತು? ನಾನು ಕಷ್ಟಪಟ್ಟು ಖೈದಿ ಮಾಡಿದರೆ ವಿಶಾಲ್ ಮಹಾರಾಜು ಮಹಾ ದೊಡ್ಡ ಕರುಣೆಂದು ತೋರಿಸಿ ಬಿಟ್ಟು ಬಿಟ್ಟರು. ನನಗೆ ಸಹಿಸಲಾರದಷ್ಟು ವೇದನೆ. ಸಂತೋಷಗೊಳ್ಳಬೇಕಲ್ಲವೇ? ಆ ಖೈದಿಯನ್ನು ಬಿಡುಗಡೆ ಮಾಡಿದ್ದು ಸಂತೋಷವಲ್ಲವೇ? ಹಾ ಸಂತೋಷ ಸಂತೋಷ. ಎಂತ ಸಂತೋಷ? ಕಷ್ಟಪಟ್ಟು ಖೈದಿ ಮಾಡಿದರೆ ಬಿಡುಗಡೆ ಕೊಡುವುದು ಸಂತೋಷವೇ? ಸೈನಿಕರೇ, ಕ್ಷಮಾಪಣೆ ಸಿಕ್ಕಿದ್ದು ಸಂತೋಷವಲ್ಲವೇ? ನೀವು ಹೋಗಬಹುದು. ಆಹಾ, ನನ್ನ ಪ್ರಾಣ ಮಿತ್ರ. ಹೇಳು ಮಿತ್ರ, ಹೇಳು. ನೀನು ರಾಜನ ಕೈದಿ ಅಂತ ಕೇಳ್ಪಟ್ಟೆ, ನಿಜವೇ? ಓ, ನಾನು ಕೈದಿಯಾಗಿರುವುದು ನಿನಗೆ ಸಂತೋಷವೇ? ಆಗಲ್ಲ ಸ್ನೇಹಿತನೇ, ಬಿಡುಗಡೆ ಆಯ್ತಲ್ಲ, ಸಂತೋಷವಾಗಿ ಬರ್ತಿದ್ದಿಲ್ಲ, ಖುಷಿ ಆಯ್ತು. ನನ್ನ 100 ರೂಪಾಯಿ ಕೊಡಬೇಕೆಂಬ ಈ ಆಶ್ಚರ್ಯವೇ ನಿನಗೆ? ಆಗಲ್ಲ ಸ್ನೇಹಿತನೇ, ನಾನು 100 ರೂಪಾಯಿ ಕೊಡ್ತೇನೆ. ಗೊತ್ತು ಗೊತ್ತು. ತೆಗೆದುಕೊಳ್ಳಬೇಕಾದ್ರೆ ಯಾವ ರೀತಿಯಲ್ಲಿ ಇತ್ತು, ಈಗ ಯಾವ ರೀತಿಯಲ್ಲಿ ಚೆನ್ನಾಗಿ ಗೊತ್ತಾಗುತ್ತಿದೆ. ಸ್ನೇಹಿತನೇ, ಕಾಲೆಲ್ಲ ಹಿಡಿಬೇಡ. ನನ್ನ 100 ರೂಪಾಯಿಯನ್ನು ಈಗಲೇ ಕೊಡು. ನನ್ನ ಹೆಂಡತಿ ಮಕ್ಕಳು ಒತ್ತೈಟಾದ್ರೂ ನಿನ್ನ ಸಾಲವನ್ನು ತೀರಿಸ್ತೀನಿ, ದಯವಿಟ್ಟು ನನ್ನ ಕ್ಷಮಿಸು. ನನ್ನ 100 ರೂಪಾಯಿ ಕೊಡೋವರೆಗೂ ನಿನ್ನನ್ನು ನಾನು ಬಂದಿಖಾನೆ ಹಾಕುತ್ತೇನೆ. ನಡಿ, ಮೊದಲು ನಡಿ ನೀನು. ಅಯ್ಯೋ, ಎಂತ ಕಾರ್ಯ ನಡೆಯುತ್ತಿದೆ ಸೈನಿಕರೇ? ಮೊದಲು ಹೋಗಿ ರಾಜನ ಹತ್ರ ತಿಳಿಸೋಣ ಬನ್ನಿ. ಹೌದು ಸೈನಿಕರೇ, ನಡೆಯುವ ಹೊರಡೋಣ ಬನ್ನಿ. ಯಜಮಾನರೇ, ನೀವು ಬಿಡುಗಡೆಯಾಗಿರುವ ರೀತಿಯಲ್ಲಿ ಕಾಣುತ್ತಿದ್ದೀರಲ್ಲ? ಹೌದು ಅಮ್ಮಣ್ಣಿ, ಹೌದು. ನಮ್ಮ ವಿಶಾಲ್ ಮಹಾರಾಜರು ಮಹಾದೊಡ್ಡ ಕೃಪೆಯನ್ನು ತೋರಿ ನನ್ನನ್ನು ಮನ್ನಿಸಿ ಬಿಟ್ಟರು. ನಮ್ಮ ಮಹಾರಾಜರಿಗೆ ಇಂಥ ದೊಡ್ಡ ಮನಸ್ಸೇ? ಹೌದು ಅಮ್ಮಣ್ಣಿ, ಹೌದು. ನಾನು ಹೇಳಿದೆ ನನ್ನ ಹೆಂಡತಿ ಮಕ್ಕಳನ್ನು ಒತ್ತಿಟ್ಟು ಸಾಲವನ್ನು ತೀರಿಸುತ್ತೇನೆ ಎಂದು. ಆದರೆ ಮಹಾರಾಜರು ಮಹಾದೊಡ್ಡ ಕೃಪೆಯನ್ನು ತೋರಿ ನನ್ನ ಮೇಲೆ, ನಿನ್ನ ಮೇಲೆ, ಮಕ್ಕಳ ಮೇಲೆ ತೋರಿ ನನ್ನನ್ನು ಮನ್ನಿಸಿ ಬಿಟ್ಟರು. ಪ್ರಾಣ ಹೀರೋವರೆಗೂ ನನ್ನ ಕರ್ತನ ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ಕರ್ತನ ಕೊಂಡಾಡುವೆ. ನನ್ನ ಮನವೇ ಕರ್ತನ ಸ್ತುತಿಸು. ನನ್ನ ಮನವೇ ಕರ್ತನ ಸ್ತುತಿಸು. ಸರ್ವಶಕ್ತನಾದ ದೇವರು ನಮ್ಮ ಕುಟುಂಬದ ಮೇಲೆ ತೋರಿರುವ ಪ್ರೀತಿಯು ಅಪಾರವಾಗಿದೆ, ಅಗಮ್ಯವಾಗಿದೆ, ಆಶ್ಚರ್ಯವಾಗಿದೆ. 1 ಕೋಟಿ ಸಾಲವನ್ನು ಮನ್ನಿಸಿ ಬಿಟ್ಟರೆ ನನಗೆ ನಂಬಲು ಅಸಾಧ್ಯವಾಗುತ್ತಿದ್ದರೂ ತುಂಬಾ ಸಂತೋಷವಾಗುತ್ತಿದೆ. ಇದು ಕನಸಲ್ಲ ತಾನೇ, ನಿಜವೇ ತಾನೇ? ಹೌದು ಅಮ್ಮಣ್ಣಿ, ಇದು ನಿಜ. ಒಂದು ಬಾರಿ ಕಣ್ಣು ಬಿಟ್ಟು ತೆಗೆದು ನೋಡು. ಹೌದೇ ಯಜಮಾನರೇ, ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನಾವು ಸಹ ಮಾದರಿಗಳಾಗಿರೋಣ. ನಿಮ್ಮ ಬಳಿಯಲ್ಲಿ 100 ರೂಪಾಯಿ ಸಾಲ ಮಾಡಿದ ನಿಮ್ಮ ಸ್ನೇಹಿತನನ್ನು ನೀವು ಕೂಡ ಕ್ಷಮಿಸಿ ಬಿಡಿರಿ. ಎಂತ ಮಾತು ಹೇಳಿದೆ ಅಮ್ಮಣ್ಣಿ? 100 ರೂಪಾಯಿಯನ್ನು ನಾನು ಹೇಗೆ ಕ್ಷಮಿಸಲಿ? ಒಂದೇ ಎರಡೇ 100 ರೂಪಾಯಿಗಳನ್ನು ನಾನು ಹೇಗೆ ಬಿಟ್ಟು ಬಿಡಲಿ? ಯಜಮಾನರೇ, ನಿಮ್ಮ ಬಳಿಯಲ್ಲಿ ಇಂಥ ಮನಸ್ಸೇ? ನೀವು ಎಷ್ಟು ಒಳ್ಳೆಯವರು. ನಿಮ್ಮ ಸ್ನೇಹಿತರನ್ನು ಕ್ಷಮಿಸಲು ನಿಮಗೆ ಮನಸ್ಸಿಲ್ಲವೇ?
ಅಂತ ಮಾತು ಹೇಳಬೇಡ ಅಮ್ಮಣ್ಣಿ. ನಾನು ಈಗಾಗಲೇ ಆ ದ್ರೋಹಿಯಾದ ಸ್ನೇಹಿತನನ್ನು ಬಂದಿಖಾನೆಗೆ ಹಾಕಿ ಆಯಿತು. ಅವನ ಹೆಂಡತಿ ಮಕ್ಕಳು ಬಂದು ನನ್ನ ಸಾಲವನ್ನು ತೀರಿಸಲಿ. ಎಂತ ಮಾತನಾಡುತ್ತಿದ್ದೀರಿ ಯಜಮಾನರೇ? ಯೇಸು ಕ್ರಿಸ್ತನು ತನ್ನ ಮಹಾಕೃಪೆಯನ್ನು ತೋರಿ ನಿಮ್ಮನ್ನು ಮಹಾರಾಜನ ಮೂಲಕವಾಗಿ ಬಿಡುಗಡೆ ಕೊಟ್ಟರಲ್ಲವೇ? ನಾವು ಯೇಸು ಕ್ರಿಸ್ತನ ಮಕ್ಕಳು. ಯೇಸು ಕ್ರಿಸ್ತನು ನಮ್ಮ ಮೇಲೆ ತನ್ನ ಮಹಾಕೃಪೆಯನ್ನು ತೋರಿ ಮಹಾರಾಜನ ಮೂಲಕ ನಿಮಗೆ ಮಾಡಿದ ಬಿಡುಗಡೆಯನ್ನು ನೀವು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದೀರಾ. ಅಮ್ಮಣ್ಣಿ, ನಿನಗೇನು ಗೊತ್ತಾಗುವುದಿಲ್ಲ. ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಬಾವಿಯಲ್ಲಿರುವ ಕಪ್ಪಿಯಾಗಿ ತರ ಜೀವಿಸುತ್ತಿದ್ದೀಯಾ. ನನ್ನ ಬಳಿ ನೀನು ಮಾತನಾಡಬೇಡ. ನನ್ನ ಬಳಿ ಮಾತಾಡುವ ನಿನಗೆ ಧೈರ್ಯ ಎಲ್ಲಿಂದ ಬಂತು? ಯಜಮಾನರೇ, ನಿಮ್ಮ ಮನಸ್ಸು ಯಾಕೆ ಹೀಗೆ? ಮಹಾರಾಜನು ನಿಮ್ಮನ್ನು ಕ್ಷಮಿಸಿದಂತೆ ನಿಮ್ಮ ಸ್ನೇಹಿತರು ನೀವು ಕ್ಷಮಿಸಬಾರದೆ? ಅಮ್ಮಣ್ಣಿ, ಮೊದಲು ಹೊರಟು ಹೋಗು. ನನಗೆ ಹಸಿವಾಗುತ್ತಿದೆ. ಹೊಟ್ಟೆಗೆ ಊಟ ರೆಡಿ ಮಾಡಿಕೊಂಡು ಬಾ. ಜೈಲೂಟ ತಿಂದು ತಿಂದು ನನ್ನ ನಾಲಿಗೆ ಕೆಟ್ಟು ಹೋಗಿದೆ. ರುಚಿಯಾದ ಪದಾರ್ಥಗಳನ್ನು ಮಾಡಿಕೊಂಡು ನನ್ನ ಮನಸ್ಸನ್ನು ಗೆಲ್ಲಿಸು. ಇಷ್ಟು ಹೊರತುಪಡಿಸಿ ಹೆಚ್ಚಿಗೆ ಮಾತನಾಡಬೇಡ. ಮೊದಲು ಹೊರಟು ಹೋಗು. ಯಜಮಾನರೇ, ಮೊದಲು ಹೊರಟು ಹೋಗು. ಹೇಳಲಿಲ್ಲವೇ ನಾನು ನಿನಗೆ? ಹೋಗು. ಸರಿ, ಆಯಿತು, ಸಿದ್ಧಪಡಿಸಿಕೊಂಡು ಬರುತ್ತೇನೆ. ಯೇಸು ಕ್ರಿಸ್ತನೇ, ನಮ್ಮ ಯಜಮಾನರ ಮನಸ್ಸು ಎಷ್ಟು ಕಠಿಣವಾಗಿದೆ ಅಪ್ಪ. ಅವರು ಬಿಡುಗಡೆಯಾಗಿ ಬಂದ ಸಂತೋಷಕ್ಕಿಂತಲೂ, ಅವರು ಮೊದಲು ಸೆರೆಯಾಗಿ ಬಂಧಿಸಲ್ಪಟ್ಟ ದುಃಖಕ್ಕಿಂತಲೂ ಈಗ ಅವರು ನಡೆದುಕೊಳ್ಳುತ್ತಿರ್ತಕ್ಕಂಥ ರೀತಿ ನನಗೆ ತುಂಬಾ ನೋವನ್ನು ಕೊಡುತ್ತಿದೆ ಏಸಪ್ಪ. ಅಪ್ಪ, ದಯವಿಟ್ಟು ಕರ್ತನೆ ಅವರ ಕಠಿಣತ್ವವನ್ನು ತೆಗೆದುಹಾಕಿರಿ. ವಿಚಾರವಿದೆ. ನನ್ನ ಪ್ರಿಯ ಮಗಳೇ, ಏನಾಯ್ತು? ನಿನ್ನ ದುಃಖಕ್ಕೆ ಏನು ಕಾರಣ? ಏನು ಅತ್ತಿಗೆ ಅಮ್ಮ, ಅಣ್ಣನು ಬಿಡುಗಡೆಯಾಗಿದ್ದು ನಿಮಗೆ ಸಂತೋಷವಲ್ಲವೇ? ಮುಖವನ್ನು ಈ ರೀತಿಯಲ್ಲಿ ಇಟ್ಟುಕೊಂಡು ಬರುತ್ತಿದ್ದೀರಲ್ಲ. ನನ್ನ ಮಗಳೇ, ನಿನ್ನ ದುಃಖಕ್ಕೆ ಏನು ಕಾರಣ? ನನ್ನ ತಾಯಿ, ನನ್ನ ಪ್ರಿಯನಾದನಿಯೇ, ನಾನು ಹೇಳುವ ಮಾತನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಿರಿ. ನಿಮ್ಮ ಪ್ರಿಯ ಅಣ್ಣನು, ನಿಮ್ಮ ಪ್ರಿಯ ಮಗನು ಬಹಳ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ನನ್ನ ಮಗಳ ತಪ್ಪನ್ನು ಹೇಳಿದಷ್ಟು ಜ್ಞಾನವೇ? ನಿಮಗೆ ಇಷ್ಟು ಬೇಗ ಜ್ಞಾನ ಬಂದು ಬಿಡುತ್ತೆ? ಹಾಗಲ್ಲಮ್ಮ, ನನ್ನ ಮಾತನ್ನು ತಾಳ್ಮೆಯಿಂದ ಕೇಳು. ನನ್ನ ತಾಳ್ಮೆಗೆ ಏನು ಕೊರತೆ ಇಲ್ಲ, ಹೇಳಿ ಹೇಳಿ. ರಾಜನು ನಿಮ್ಮ ಅಣ್ಣನನ್ನು 1 ಕೋಟಿ ಸಾಲವನ್ನು ಮನ್ನಿಸಿದರೆ, ನಿಮ್ಮ ಅಣ್ಣನು ತನ್ನ ಬಳಿಯಲ್ಲಿ 100 ರೂಪಾಯಿ ಸಾಲ ಮಾಡಿದ ತನ್ನ ಸ್ನೇಹಿತನನ್ನು ಬಂಧಿಸಿದ್ದಾರೆ. ಅದ್ರಲ್ಲೇನು ತಪ್ಪು? ರಾಜನಿಗೆ ಹಣದ ಕೊರತೆ ಇಲ್ಲ. ನನ್ನ ಮಗನಿಗೆ ನಿಮ್ಮನ್ನು ನೋಡಿಕೊಳ್ಳುವುದೇ ಕಷ್ಟ. ಅದರಲ್ಲಿ ಅಲ್ಲಿ 100 ರೂಪಾಯಿ, ಇಲ್ಲಿ 100 ರೂಪಾಯಿ ಬಿಟ್ಟು ಬಿಟ್ಟರೆ ಏನನ್ನು ಊಟ ಮಾಡುತ್ತೀರಿ? ಆಗಲ್ಲಮ್ಮ, ನನ್ನನ್ನು ಅರ್ಥ ಮಾಡಿಕೊಳ್ಳಿರಿ. ಅವರ ಮನಸ್ಸು ಬಹಳ ಕಠಿಣವಾಗಿದೆ. ನೀವು ಮಾತನಾಡಿ ಆ ಕಠಿಣತ್ವವನ್ನು ತೆಗೆದುಹಾಕಬಹುದಲ್ಲವೇ? ಆ ಕಠಿಣತ್ವವನ್ನು ತೆಗೆದುಹಾಕುವ ಅವಶ್ಯಕತೆ ಇಲ್ಲ. ಆ ಕಠಿಣತ್ವವನ್ನು ತೆಗೆದುಹಾಕಿದರೆ ನೀವು ಮುದ್ದು ವಜ್ರ ವೈದ್ಯದಲ್ಲಿ ಆ ಕಠಿಣತ್ವವನ್ನು ತೆಗೆದು ಹಾಕಿದರೆ ನೀವು ಮುದ್ದು ರತ್ನ ವಜ್ರ ವೈದ್ಯದಲ್ಲಿ ಹೇಗೆ ಬಾಳಿಯುವಿರಿ? ನಿಮ್ಮನ್ನು ಸಂತೋಷವಾಗಿ ಇಟ್ಟಿರುವುದೇ ತಪ್ಪಾಗಿ ಹೋಯಿತಲ್ಲ. ಹಾಗಲ್ಲ ತಾಯಿಯವರೇ. ಹೊರಟು ಹೋಗಿ. ಮೊದಲು ಅಣ್ಣನಿಗೆ ಆಹಾರ ಸಿದ್ಧಪಡಿಸಿ, ನಂತರ ನನಗೂ ನನ್ನ ತಾಯಿಗೂ ಮಧುರವಾದ ಫಲಹಾರವನ್ನು ತೆಗೆದುಕೊಂಡು ಬನ್ನಿರಿ. ಹೋಗಮ್ಮ, ಹೋಗು. ಸರಿ, ಆಯಿತು. ಯೇಸುವೆ, ರಕ್ಷಕನೇ, ನನ್ನ ಕುಟುಂಬದವರ ಹೃದಯವು ಬಹಳ ಕಠಿಣವಾಗಿದೆ. ಅಪ್ಪ, ನಿನ್ನ ಮಹಾ ದೊಡ್ಡ ಕೃಪೆಯನ್ನು ತೋರಿ ನನ್ನ ಕುಟುಂಬದವರ ಹೃದಯದ ಕಠಿಣತ್ವವನ್ನು ತೆಗೆದು ಹಾಕಪ್ಪ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಚಾರಗಳು ತಿಳಿಯಿತೆ? ತಿಳಿಯಿತು. ಎಂತ ಕಾರ್ಯ ನಡೆಯುತ್ತಿದೆ ಸೈನಿಕರೇ? ರಾಜರ ಹತ್ತಿರ ಇರೋಣವಾ? ಸೈನಿಕರೇ ನೀವೇ ಹೇಳಿ. ಸೈನಿಕರೇ ನೀವೇ ಹೇಳಿ. ಸೈನಿಕರೇ ನೀವೇ ಹೇಳಿ. ಸೈನಿಕರೇ ನೀವೇ ಹೇಳಿ. ಸರಿ, ಯಾಕೆ ಇಬ್ರು ಕಿತ್ತಾಡೋದು? ನಂಗೆ ಬಹುಮಾನ ಬರುತ್ತೆ, ನಾನೇ ಹೇಳ್ತೀನಿ. ಬಹುಮಾನ ನನಗ್ ಬೇಕು, ನಾ ಹೇಳ್ತೀನಿ. ಸೈನಿಕರೇ, ಬಹುಮಾನ ನನಗೇ ಬೇಕು. ಏನಲ್ಲಿ ಶಬ್ದ? ಕ್ಷಮಿಸಿ. ಏನು
ದಿವಸಗಳ ವಿಷಯವಾಗಿ ಭರವಸೆಯಿಂದ ಇರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜ ಎಂದು ತಿಳಿದುಕೊಳ್ಳುವ ಹಾಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಳ್ಳುತ್ತೇವೆ. ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂದು ನಾವು ಗ್ರಹಿಸಿಕೊಳ್ಳುತ್ತೇವೆ. ನಂಬಿಕೆಯಿಂದಲೇ ಹೇಬೇಲನ್ನು ಕಾಯಿನದ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸನು. ಅದರ ಮೂಲಕ ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ ಸಾಕ್ಷಿ. ಅವನು ಸತ್ತಿದ್ದರೂ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ. ದೇವರು ಅವನನ್ನು ತೆಗೆದುಕೊಂಡು ಹೋದ್ರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ದೇವರು ಒಯ್ಯಲ್ಪಡೋದಕ್ಕಿಂತ ಅವನು ಮೊದಲು ದೇವರಿಗೆ ಮೆಚ್ಚುಗೆ ಆದವನಾಗಿದ್ದರೆಂದು ಸಾಕ್ಷಿ ಉಂಟು. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬುದು ಅವಶ್ಯ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರವಾಗಿ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಲೋಕದವರನ್ನು ದಂಡನೆಗೆ ಪಾತ್ರ ಎಂದು ನಿರ್ಣಯಿಸಿಕೊಂಡು ನಂಬಿಕೆ ಫಲವಾದ ನೀತಿಗೆ ಬಾಧ್ಯನಾದನು. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. ನಂಬಿಕೆಯಿಂದಲೇ ಇಸಾಕನು ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸುವಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನು. ಆಹಾ, ನಂಬಿಕೆಯಲ್ಲಿ ನಮ್ಮ ಹಿರಿಯರು ಎಷ್ಟು ಬಲವುಳ್ಳವರಾಗಿದ್ದಾರೆ ಅಲ್ಲ. ಹೌದು ರಾಜನೇ, ಮುಂದೆ ಮಕ್ಕಳಿಗಾಗಿ ಕೊಟ್ಟಿರುವ ವಾಗ್ದಾನಗಳನ್ನು ಸಹ ಕೇಳಿದೆ, ಹೇಳುತ್ತೇನೆ. ಓಹೋ, ಹೇಳಿ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕವನೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಅದರ ಮೂಲಕ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸಿರಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಇವರೆಲ್ಲರೂ ಈ ವಾಗ್ದಾನಗಳನ್ನು ಹೊಂದದೆ ದೂರದಿಂದ ಅವುಗಳನ್ನು ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪರವಾಸಿಗಳು ಎಂದು ಒಪ್ಪಿಕೊಂಡರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಹೊಂದಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಎಂತ ವಾಗ್ದಾನದ ಮಾತುಗಳು! ಇದಲ್ಲದೆ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗುವ ಸ್ಥಳವು ಯಾವುದು ಎಂದು ತಿಳಿದೇ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾನ ದೇಶಕ್ಕೆ ಬಂದಾಗ ಅನ್ಯ ದೇಶದಲ್ಲಿ ಇದ್ದವನಂತೆ ದೇರಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗಿಯಾಗಿದ್ದ ಇಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣವನ್ನು ಅಂದ್ರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದನು. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನು ಎಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದ್ದಳು. ಅದರ ಮೂಲಕ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಇವರೆಲ್ಲರೂ ವಾಗ್ದಾನ ಫಲಗಳನ್ನು ಹೊಂದದೆ ದೂರದಿಂದ ಅವುಗಳನ್ನು ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪರವಾಸಿಗಳು ಆಗಿದ್ದೇವೆ ಎಂದು ಒಪ್ಪಿಕೊಂಡರು. ಇಂತಹ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ನಂಬಿಕೆಯಿಂದಲೇ ಅಬ್ರಹಾಮನು ಪರಿಶೋಧಿತನಾಗಿ ಇಸಾಕನನ್ನು ಸಮರ್ಪಿಸಿದನು. ಇಸಾಕನು ಏಕಪುತ್ರನಾಗಿದ್ದರು ಮತ್ತು ಇಸಾಕನಿಂದ ಹುಟ್ಟುವವರೇ ತನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಅವನಿಗೆ ಹೇಳಿದರು. ಆ ವಾಗ್ದಾನಗಳ ಹೊಂದಿದವನು ತನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಇದ್ದನು. ಅಬ್ಬಾ, ಎಂತ ವಾಗ್ದಾನದ ಮಾತುಗಳು! ತುಂಬಾ ಶಕ್ತಿಯುತವಾಗಿದೆ. ಪ್ರಭು ಹಾಗೆ ತನ್ನ ಮಕ್ಕಳಿಗಾಗಿ ಕೊಟ್ಟ ಹಾಗೆಯೇ ಅವರಲ್ಲಿ ಆರಿಸಲ್ಪಟ್ಟಿರುವ ವ್ಯಕ್ತಿಗಳಿಂದ ಮಾಡಿದ ಕೆಲವು ಸಂಗತಿಗಳನ್ನು ನಿಮಗೆ ತಿಳಿಸುತ್ತೇನೆ. ನಂಬಿಕೆಯ ಮಹತ್ವ ಕೇಳಲು ತುಂಬಾ ಚೆನ್ನಾಗಿದೆ, ಹೇಳಿ. ಹಾಗೆ ಆಗಲಿ ಪ್ರಭು. ನಂಬಿಕೆಯಿಂದಲೇ ಇಸಾಕನು ಯಾಕೋಬನನ್ನು ಏಸಾವರನ್ನು ಆಶೀರ್ವದಿಸುವಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದರು. ಯಾಕೋಬನು ತಾನು ಸಾಯ್ತಾ ಇರುವಾಗ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಹೊರಡುವುದನ್ನು ಕುರಿತು ಮಾತಾಡಿ ತನ್ನ ಶವವನ್ನು ತಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು. ಮೋಶೆ ಹುಟ್ಟಿದಾಗ ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವರು 3 ತಿಂಗಳು ಬಚ್ಚಿಟ್ಟರು. ಮೋಶೆ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆ. ಮೋಶೆ ಹುಟ್ಟಿದಾಗ ಕೂಸು ಸುಂದರವಾಗಿದೆ ಎಂದು ನೋಡಿ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಮೋಶೆ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಳ್ಳಲು ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ ಎಂದು ಎಣಿಸಿಕೊಂಡನು. ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಇರುವ ಪಟ್ಟಣದ ಗೋಡೆಗಳನ್ನು ಸುತ್ತುವಾಗ ಅವು ಬಿದ್ದು ಹೋದವು. ನಂಬಿಕೆಯಿಂದಲೇ ರಾಹಾಬಳ ಸುಳೆ ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಮುವೇಲ್ ವೃತ್ತಾಂತಗಳನ್ನು ಪ್ರವಾದಿಗಳ ವೃತ್ತಾಂತಗಳನ್ನು ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು.
ವಾಗ್ದಾನಗಳನ್ನು ಪಡೆದುಕೊಂಡರು. ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. ನಿರ್ಬಲರಾಗಿದ್ದು ಬಲಿಷ್ಠರಾದರು. ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು. ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. ಸಿಂಹಗಳ ಬಾಯಿ ಕಟ್ಟಿದರು. ನಿರ್ಬಲರಾಗಿದ್ದು ಬಲಿಷ್ಠರಾಗಿದ್ದರು. ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು. ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ ತಮ್ಮರನ್ನು ತಿರುಗಿ ಪುನರುತ್ಥಾನದಿಂದ ಹೊಂದಿದರು. ಕೆಲವರು ತಾಯಿ ಯಾತನೆ ಯಂತ್ರ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದೋದಕ್ಕೋಸ್ಕರ ಬಿಡುಗಡೆ ಬೇಡ ಎಂದು ಹೇಳಿ ಮುರಿಸಿಕೊಂಡು ಸತ್ತರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸಲಾಗಿದ್ದು ಕುರಿ ಮೇಕಗಳ ಚರ್ಮಗಳನ್ನು ಹುಟ್ಟುಕೊಂಡವರಾಗಿ ತಿರುಗಾಡಿದರು. ಕೆಲವರು ನಿಂದೆ, ಅಪಹಾಸ್ಯ, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು. ಕೆಲವರನ್ನು ಗರಗಸನ ಕೊಯ್ದು ಕೊಂದರು. ದೇವದ್ರೋಹಿಗಳಲ್ಲಿ ಪ್ರಾಣವನ್ನು ಉಳಿಸಿಕೊಳ್ಳಲಿ ಎಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರು ನಿಂದೆ, ಅಪಹಾಸ್ಯ, ಬೇಡಿ, ಸೆರೆಮನೆಗಳನ್ನು ಅನುಭವಿಸಿದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಇಂತಹ ನಂಬಿಕೆ ನಿಮ್ಮೆಲ್ಲರಲ್ಲಿಯೂ ಬರಬೇಕು. ಎಲ್ಲರೂ ಆತನ ಮಾತಿಗೆ ವಿಧೇಯರಾಗಿ ನಡೆಯಬೇಕು. ದೇವರು ನಿಮ್ಮೊಂದಿಗಿರಲಿ. ಕೃತಾರ್ಥರಾದನು ಪ್ರಭು, ಧನ್ಯನಾದ. ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವ ನಮ್ಮ ಕರ್ತನಿಗೆ ನಾವೆಲ್ಲರೂ ಕೃತಜ್ಞತೆ ಉಳ್ಳವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜನೇ, ನಿನ್ನ ಆಸ್ಥಾನದಲ್ಲಿ ದೇವರ ವಾಕ್ಯದ ಮಳೆ ಸುರಿತಾ ಇದೆ. ಮಹಿಮೆ, ಸರ್ವಶಕ್ತನಿಗೆ ಮಹಿಮೆ. ಇಷ್ಟು ವಾಕ್ಯಗಳನ್ನು ಕಲಿತ ನಿನ್ನ ಸಭೆಯ ಆಸ್ಥಾನಿಕರು ಬಹಳ ಧನ್ಯರು. ನಾನು ಇದನ್ನು ಕೇಳಿ ಎಷ್ಟೋ ಧನ್ಯನಾದೆ. ಕುಳಿತುಕೋ ಗೆಳೆಯ, ಕುಳಿತುಕೋ. ಮುಂದಿನ ವಾಕ್ಯ ಹೇಳಿ. ವಿಶಾಲ್ ಮಹಾರಾಜರಿಗೆ ಶುಭವಾಗಿ. ನಾನು ದೇವರ ಮಹಿಮೆಯನ್ನು ಮಾಡಿ ಮಾಡುತ್ತಿದ್ದೇನೆ. ಹಾಡು. ತಂದೆ, ನನ್ನ ದೇವರೇ, ರಕ್ಷಿಸು ನಮ್ಮ ದೇಶವ. ತಂದೆ, ನನ್ನ ದೇವರೇ, ರಕ್ಷಿಸು ನಮ್ಮ ದೇಶವ. ಯೇಸು ನಾಮದಿ ಬೇಡುತ್ತಿರುವೆನು. ಯೇಸು ನಾಮದಿ ಬೇಡುತ್ತಿರುವೆನು. ಕ್ಷಮಿಸಿರಿ, ರಕ್ಷಿಸಿರಿ, ನಿಮ್ಮಯ
ದೇವರ ನಾಮವನ್ನು ಎತ್ತಿ ಹಿಡಿಯುವ ಈ ಹಾಡಿಗಾಗಿ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ವಿಶಾಲ್ ಮಹಾರಾಜರಿಗೆ ಶುಭವಾಗಲಿ. ಒಬ್ಬ ಪಾಪಿಯು ತನ್ನ ಪಾಪವನ್ನು ಅರಿಕೆ ಮಾಡಿಕೊಳ್ಳುವ 51ನೇ ಕೀರ್ತನೆಯನ್ನು ಹೇಳಲು ಅಭಿಲಾಷೆ ಇದೆ. ಹೇಳಬಹುದು. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ನನ್ನ ಕಣ್ಣ ಮುಂದೆಯೇ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ನಾನು ಹುಟ್ಟಿದಂದಿನಿಂದ ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಈಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು. ಆಗ ಶುದ್ಧಳಾಗುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿಯನ್ನು ಉಂಟು ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು. ನನ್ನ ಪಾಪವನ್ನು ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಗ ದ್ರೋಹಿಗಳಿಗೆ ನಿನ್ನ ಮಾರ್ಗವನ್ನು ಬೋಧಿಸುವೆನು. ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ, ರಕ್ಷಣಾಕರ್ತನೆ, ಪ್ರಾಣ ಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ಬಾಯಿ ಉತ್ಸಾಹದಿಂದ ನಿನ್ನ ಸತ್ಯಸಂಧತೆಯನ್ನು ಕೊಂಡಾಡುವುದು. ಯಜ್ಞಗಳಲ್ಲಿ ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಯಜ್ಞಗಳಲ್ಲಿ ನಿನಗೆ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ಎಂದಿಗೂ ತಿರಸ್ಕರಿಸುವುದಿಲ್ಲ. ಚಿಯೋನ್ ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನು ಉಂಟು ಮಾಡು. ಯೆರೂಸಲೇಮಿನ ಪೌಳಿ ಗೋಡೆಯನ್ನು ಕಟ್ಟಿಸು. ಆಗ ಜನರು ಯಜ್ಞಗಳನ್ನು ಸಮರ್ಪಿಸಿ ನಿನ್ನಲ್ಲಿ ಸಂತೋಷಿಸುವರು. ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಕಟ್ಟಿಸುವರು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಧನ್ಯರಾದನು ಪ್ರಭು. ಕಡು ಕೆಂಪಾದ ಪಾಪವನ್ನು ಹಿಮದಷ್ಟು ಬೆಳ್ಳಗೆ ಮಾಡುವ ನಮ್ಮ ಕರ್ತನಿಗೆ ಮಹಿಮೆ ಉಂಟಾಗಲಿ. ವಿಶಾಲ್ ಮಹಾರಾಜರಿಗೆ ಶುಭವಾಗಲಿ. ನಾನು ಸ್ವರ್ಗದ 12 ಭಾಗದ ಹೆಸರುಗಳನ್ನು ಹೇಳಬಹುದು. ವಜ್ರ, ವೈಡೂರ್ಯ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಪೀತರತ್ನ, ಬೇರುಲ, ಪುಷ್ಯರಾಗ, ಗರುಡ ಪಚ್ಚೆ, ಇಂದ್ರನೀಲ, ನೀಲ ಸ್ಫಟಿಕ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಪರಾಕ್ರಮಿಯಾದ ನಮ್ಮ ದೇವರಿಗೆ ಸ್ತೋತ್ರವಾಗಲಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಶಿಷ್ಯರ ಹೆಸರುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಹೇಳಬಹುದು. ಮೊದಲನೆಯದಾಗಿ ಪೇತ್ರನೆನಿಸಿಕೊಳ್ಳುವ ಸೀಮೋನ, ಅವನ ತಮ್ಮನಾದ ಅಂದ್ರೇಯ, ಜಬೇದಾಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ್ಪ, ಬಾರ್ತಲೋಮಾಯ, ತೋಮ, ಸುಂಕದ ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಯೇಸುವನ್ನು ಹಿಡಿದುಕೊಂಡ ಇಸ್ಕರಿಯು, ಯೂದ, ಇವರುಗಳೇ ಪ್ರಭು. ಆಹಾ, ಯೇಸು ಕ್ರಿಸ್ತನ ಶಿಷ್ಯರನ್ನು ನೆನಪಿಸುವುದೇ ಸಂತೋಷ. ನಿತ್ಯನಾದ ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮುಂದಿನ ವಾಕ್ಯ ಹೇಳಿ. ಮಹಾಪ್ರಭುವಿಗೆ ಶುಭವಾಗಲಿ. ನಿಮ್ಮ ಆಸ್ಥಾನದಲ್ಲಿ 121ನೇ ಕೀರ್ತನೆಯನ್ನು ಜಯಿಸುತ್ತೇನೆ. ಹೇಳಬಹುದು. ನಾನು ಕಣ್ಣೆತ್ತಿ ಪರ್ವತಗಳನ್ನೇ ನೋಡುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆತನು ನನ್ನ ಪಾದವನ್ನು ಕದಲುಗೊಳಿಸಿದಲ್ಲಿ ನನ್ನನ್ನು ಕಾಯುವವನು ತೂಗೊಳಿಸುವುದಿಲ್ಲ. ಇಗೋ, ಇಸ್ರಾಯೇಲನ್ನು ಕಾಯುವಾತನು ತೂಗೊಳಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನನ್ನನ್ನು ಕಾಯುವನು ಯೆಹೋವನು. ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನು. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನನ್ನನ್ನು ಕಾಪಾಡುವನು. ನಾನು ಹೋಗುವಾಗಲೂ ಬರುವಾಗಲೂ ಹಿಂದಿನಿಂದ ಸದಾಕಾಲವು ಯೆಹೋವನು ನನ್ನನ್ನು ಕಾಪಾಡುವನು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ನಿತ್ಯನಾದ ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಸ್ತೋತ್ರ, ಸ್ತೋತ್ರ.
ವಿಶಾಲ್ ಮಹಾರಾಜನಿಗೆ ಶುಭವಾಗಲಿ. ನಿಮ್ಮ ಆಸ್ಥಾನದಲ್ಲಿ 12 ಮೂಲ ಪಿತೃಗಳ ಹೆಸರಿಡಲು ಇಚ್ಛಿಸುತ್ತೇನೆ. ಹೇಳಬಹುದು. ರೂಬೆನ್, ಸೆಮಿಯೋನ್, ಲೇವಿ, ಯಹೂದ, ದಾನ್, ನಫ್ತಾಲಿ, ಗಾದ್, ಆಶೇರ್, ಇಸಾಕರ್, ಜಬುಲೂನ್, ಯೋಸೆಫ ಮತ್ತು ಬೆನಮಿನ್. ಪರಲೋಕದಲ್ಲಿ ದೇವರ ಸಿಂಹಾಸನದ ಮುಂದೆ ಇರುವ ನಮ್ಮ ಹಿರಿಯರನ್ನು ನೆನಪಿಸುವುದೇ ಸಂತೋಷ. ಧನ್ಯನಾದ ಪ್ರಭು. ನಮ್ಮ ಸರ್ವಶಕ್ತನಾದ ದೇವರಿಗೆ ಮಹಿಮೆ ಉಂಟಾಗಲಿ. ರಾಜನೇ, ಶುಭವಾಗಲಿ. ನಿಮ್ಮ ಆಸ್ಥಾನದಲ್ಲಿ ಶಿಷ್ಟತನದ ವಾಕ್ಯವನ್ನು ಹೇಳಲು ಇಚ್ಛಿಸುತ್ತೇನೆ. ಹೇಳಿ. ಶಿಷ್ಟನ ತಲೆ ಆಶೀರ್ವಾದದಲ್ಲಿ, ಶಿಷ್ಟನ ಸ್ಮರಣೆ ಆಶೀರ್ವಾದಾಸ್ಪದ, ಶಿಷ್ಟನ ಬಾಯಿ ಜೀವದ ಬುಗ್ಗಿ, ಶಿಷ್ಟನ ದುಡಿತ ಜೀವಾಸ್ಪದ, ಶಿಷ್ಟನ ನಾಲಿಗೆ ಚೊಕ್ಕ ಬೆಳ್ಳಿ, ಶಿಷ್ಟನಿಗೆ ಇಷ್ಟವು ಲಭಿಸುವುದು, ಶಿಷ್ಟನು ಶಾಶ್ವತವಾದ ಕಟ್ಟಡ, ಶಿಷ್ಟನು ನಂಬಿಕೆಗೆ ಆನಂದವು ಫಲ, ಶಿಷ್ಟನು ಎಂದಿಗೂ ಕದಲರು, ಶಿಷ್ಟನ ಬಾಯಲ್ಲಿ ಜ್ಞಾನವು ಮಳೆಯುವುದು, ಶಿಷ್ಟನ ತುಟಿಯಲ್ಲಿ ಉಚಿತ ವಚನ, ಶಿಷ್ಟನಿಗೆ ಇಷ್ಟವು ಲಭಿಸುವುದು, ಶಿಷ್ಟನು ಶಿಷ್ಟನ ಫಲವು ಶಿಷ್ಟನದೇ, ಶಿಷ್ಟನು ಯಾವಾಗಲೂ ದೃಢಮೂಲನೆ, ಶಿಷ್ಟನ ಉದ್ದೇಶ ನ್ಯಾಯ, ಶಿಷ್ಟನ ಗುಣ ಫಲದಾಯಕ, ಶಿಷ್ಟನು ತನ್ನ ಧನದ ಕ್ಷೇಮವನ್ನು ಲಕ್ಷಿಸುವನು, ಶಿಷ್ಟನು ಹೊಟ್ಟೆ ತುಂಬ ಉಣ್ಣುವನು, ಶಿಷ್ಟನು ಬಡವರ ನ್ಯಾಯವನ್ನು ತಿಳಿದಿರುವನು, ಶಿಷ್ಟನು ಶಿಷ್ಟನ ತನ್ನ ಫಲವು ಶಿಷ್ಟನದೇ, ಶಿಷ್ಟನ ಉದ್ದೇಶ ನ್ಯಾಯ, ಶಿಷ್ಟನು ಬಡವರ ನ್ಯಾಯವನ್ನು ತಿಳಿದಿರುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು, ಶಿಷ್ಟನು ಯಾವಾಗಲೂ ದೃಢಮೂಲನೆ. ಶಿಷ್ಟತನದ ವಾಕ್ಯಗಳನ್ನು ಕೇಳುವುದೇ ಸಂತೋಷ. ಧನ್ಯನಾದ ಪ್ರಭು. ಸುಜ್ಞಾನ ಶ್ರೇಷ್ಠನಾದ ನಮ್ಮ ದೇವರಿಗೆ ಸ್ತೋತ್ರವಾಗಲಿ. ವಿಶಾಲ್ ಮಹಾರಾಜಕ್ಕೆ ಶುಭವಾಗಲಿ. ನಿಮ್ಮ ಆಸ್ಥಾನದಲ್ಲಿ ಸ್ವರ್ಗದ ವಾಕ್ಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಹೇಳಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿವೆಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸು ಎಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಂಬಿಕೆ ಎಂಬ ಗುರಾಣಿಯನ್ನು ಇಳಿದುಕೊಂಡು ಅದರಿಂದ ಕೆಡುಕನ ಅವನಿ ಬಾಣಗಳನ್ನು ಆಡಿಸುವುದಕ್ಕೆ ಶಕ್ತನಾಗುತ್ತೀನಿ. ವಿಶಾಲ್ ಮಹಾರಾಜನಿಗೆ ಶುಭವಾಗಲಿ. ಮೊಟ್ಟ ಮೊದಲನೇ ಬಾರಿಗೆ ಪಂಚಶತಮ ದಿನದಂದು ಪರಲೋಕದಿಂದ ಪರಿಶುದ್ಧಾತ್ಮನು ಎಲ್ಲರ ಮೇಲೂ ಇಳಿದು ಬಂದಿತ್ತು. ಮೇಲಂತಿಸ್ತಿಕೆಯಲ್ಲಿ ಕುಳಿತುಕೊಂಡಿರುವಂತ ಅನೇಕ ವ್ಯಕ್ತಿಗಳ ಮೇಲೂ ಇಳಿದು ಬಂದಿತ್ತು. ಆಗ ಆಡು ಭಾಷೆಯಾದವು. ಆ ಭಾಷೆಯಲ್ಲಿ ಎಲ್ಲರೂ ಅನ್ಯ ಭಾಷೆಯನ್ನು ಮಾತಾಡಿದರು. ಆ ಭಾಷೆಯ ಜನಾಂಗದ ಹೆಸರುಗಳನ್ನು ಹೇಳಲು ನಾನು ಇಷ್ಟಪಡುತ್ತೇನೆ. ಹೇಳಿ. ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪತೋಮ, ಯುದಾಯ, ಪೊಂತ, ಹಸ್ಯ, ಪೃಗ್ಯ, ಪಂಪುಲ್ಯ, ಕುರೇನ್ಯ ಮಗಿಲಲ್ಲಿರುವ ಲಿಬ್ಯ, ಐಗುಪ್ತ ಇವರೇ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಧನ್ಯರಾದನು ಪ್ರಭು. ಆಲೋಚನಾ ಕರ್ತನಾದ ನಮ್ಮ ದೇವರಿಗೆ ಸ್ತೋತ್ರವಾಗಲಿ. ಮಹಾಪ್ರಭುಗಳಿಗೆ ಜಯವಾಗಲಿ. ನಿಮ್ಮ ಸನ್ನಿಧಾನದಲ್ಲಿ ಜ್ಞಾನೋಕ್ತಿ ವಾಕ್ಯಗಳು ಹೇಳುವುದಕ್ಕೆ ಇಷ್ಟಪಡುತ್ತಿದ್ದೇನೆ. ಹೇಳಬಹುದು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಆತ್ಮವನ್ನು ಕಾಯುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ. ಸವಿನುಡಿಯು ಜೇನುಕೊಡ. ಹೃದಯ ಶುದ್ಧಿಯನ್ನು ಅಪೇಕ್ಷಿಸುವ ಸವಿ ಮಾತಾಡುವ ಮನುಷ್ಯನಿಗೆ ರಾಜನ ಸ್ನೇಹವೂ ದೊರೆಯುವುದು. ಮನೆ ಮಾರು ಆಸ್ತಿಪಾಸ್ತಿ ಪಿತೃಗಳಿಂದ ದೊರೆಯುವುದು. ಜ್ಞಾನವನ್ನು ಅಕ್ಕ ಎಂದು ಕರೆ, ವಿವೇಕವನ್ನು ಆಪ್ತಮಿತ್ರ
ವಿಶಾಲ್ ಮಹಾರಾಜನಿಗೆ ಜಯವಾಗಲಿ. ಕೈದಿಯನ್ನು ತಂದಿರೇ? ಹೌದು ಮಹಾಪ್ರಭುಗಳೇ. ಕೈದಿಯೇ, ಏನು ನಿನ್ನ ಆರ್ಭಟ, ಏನು ನಿನ್ನ ಅಹಂಕಾರ? ಇಲ್ಲ ರಾಜ, ನೀವು ನನ್ನನ್ನು ಕ್ಷಮಿಸಿದ್ರಲ್ಲ. ನನ್ನ ಮನೆಯಲ್ಲಿ ನನ್ನ ತಾಯಿಗೆ, ನನ್ನ ತಂಗಿಗೆ, ಎಲ್ಲರಿಗೂ ಸಂತೋಷವೇ ಸಂತೋಷ. ಆದರೆ ನಾನು ಮತ್ತೆ ಏನು ತಪ್ಪು ಮಾಡಿದ್ದೀನಿ ಪ್ರಭು? ನಾನು ನಿನ್ನ 1 ಕೋಟಿ ಸಾಲವನ್ನು ಕ್ಷಮಿಸಲಿಲ್ಲವೇ? ಹೌದು ಮಹಾಪ್ರಭುಗಳೇ, ಹೌದು. ನಾನು ನಿನ್ನ ಕೋಟಿ ಸಾಲವನ್ನು ಕ್ಷಮಿಸಿದ ಹಾಗೆ ನೀನು ನಿನ್ನ ಗೆಳೆಯ ನರೇಶನನ್ನು ಕ್ಷಮಿಸಲಿಲ್ಲವೇ? ಅಂತ ಕಠಿಣ ಮನಸ್ಸೇ? ರಾಜ, ನಿನ್ನ ಮನಸ್ಸು ದೊಡ್ಡದು, ನನ್ನ ಹೃದಯ ಚಿಕ್ಕದು. ನೀವು ಕ್ಷಮಿಸಿದ ಹಾಗೆ ನಾನು ಕ್ಷಮಿಸಲಾರದೆ ಹೋದನು. ನಾನು ಮಹಾಪಾಪಿ, ನಾನು ದ್ರೋಹಿ. ದಯವಿಟ್ಟು ನನ್ನನ್ನು ಕ್ಷಮಿಸಿರಿ. ಕ್ಷಮಾಪಣೆ ಹೊಂದಿಕೊಳ್ಳಲು ಸಮಯ ಮೀರಿ ಹೋಯಿತು. ಎಳಕೊಂಡು ಹೋಗಿ. ಬಾಕಿ ಇದೆ, ಬಾ, ನಿನ್ನ ಸಮಯ ರಾಜ, ದಯವಿಟ್ಟು ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು. ಅಯ್ಯೋ, ನಾನು ನರೇಶನನ್ನು ಕ್ಷಮಿಸಿದ್ದಕ್ಕೆ ಈ ರೀತಿ ನನಗೆ ಶಿಕ್ಷೆ ಆಯಿತು. ದಯವಿಟ್ಟು ಮತ್ತೊಬ್ಬರು ಯಾವ ರೀತಿ ಈ ರೀತಿ ಮಾಡಬೇಡಿರಿ. ದಯವಿಟ್ಟು ಪ್ರತಿಯೊಬ್ಬರನ್ನು ಎಲ್ಲರೂ ಕ್ಷಮಿಸಿರಿ. ಅಯ್ಯೋ ದೇವರೇ, ನನ್ನ ಪರಿಸ್ಥಿತಿ ಈಗ